ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಮತ್ತು ಯುವಕರಿಗೆ ಬಹಳ ದೊಡ್ಡ ನ್ಯಾಯವನ್ನ ಉದ್ಯೋಗದ ಮುಖಾಂತರ ಕೊಡಬೇಕಾಗಿದ್ದಂತ ಕೆಪಿಎಸ್ಸಿ ನಲ್ಲಿ ಪ್ರತಿದಿನ ಒಂದಲ್ಲ ಒಂದು ಹಗರಣಗಳು ಹೊರಗೆ ಬರ್ತಾ ಇರುವಂತದ್ದು ಸಹಜವಾಗಿ ಯುವಕರಲ್ಲಿ ಒಂದು ಆತಂಕವನ್ನ ಸೃಷ್ಟಿ ಮಾಡಿದೆ. ಕೆಪಿಎಸ್ಸಿ ನಡೀತಾ ಇರುವಂತಹ ಭ್ರಷ್ಟಾಚಾರದ ಕುರಿತಂತೆ ವಿಧಾನಸಭೆಯ ಒಳಗೆ ನಾನೇ ಈ ವಿಷಯವನ್ನ ಪ್ರಸ್ತಾಪ ಮಾಡಿ ವಿವರವಾಗಿ ಇದನ್ನ ಚರ್ಚೆ ಮಾಡಿದ್ದು. ಇವತ್ತು ಕೆಪಿಎಸ್ಸಿ ಅಧ್ಯಕ್ಷರೇ ಇದರಲ್ಲಿ ಭಾಗಿಗಳಾಗಿದ್ದಾರೆ. ನೇಮಕಾತಿಯಲ್ಲಿ ಕೋಟಿಗಟ್ಟಲೆ ಹಣವನ್ನ ತೆಗೆದುಕೊಂಡಿದ್ದಾರೆ ಎನ್ನುವಂಥದ್ದು ಇವತ್ತು ಧ್ವನಿ ಮುದ್ರಿಕೆಯ ಮುಖಾಂತರ ಗೊತ್ತಾಗ್ತಾ ಇರುವಂತದ್ದು ಆತಂಕದ ಸಂಗತಿ. ಸರ್ಕಾರ ಎಲ್ಲಾದ್ರೂ ಒಂದು ಕಡೆ ಇದಕ್ಕೆ ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಳ್ಳಿಕ್ಕೆ ಇವತ್ತು ಮುಂದಾಗಬೇಕು. ಸರ್ಕಾರ ಇವತ್ತು ಕೆಪಿಎಸ್ಸಿಯ ನಿಯಮಾವಳಿಗಳನ್ನ ಬದಲಾವಣೆ ಮಾಡಲಿಕ್ಕೆ, ಅದನ್ನು ಸುಧಾರಣೆ ಮಾಡಲಿಕ್ಕೆ ಯಾವ ರೀತಿಯಲ್ಲೂ ಕೂಡ ಮುಂದಾಗದಲ್ಲೇ ಇರುವಂತದ್ದು ಅತ್ಯಂತ ದುರ್ದೈವದ ಸಂಗತಿ. ಇವತ್ತು 10-20 ಸಾವಿರ ನೇಮಕಾತಿಗಳನ್ನ ಮಾಡಬೇಕು ಅಂತೇಳಿ ಸರ್ಕಾರ ಒಟ್ಟಿರುವಂತ ಸಂದರ್ಭದಲ್ಲಿ ಕೆಪಿಎಸ್ಸಿಯಲ್ಲಿ ಆಗ್ತಾ ಇರುವಂತ ಈ ಬೆಳವಣಿಗೆಗಳು ಇನ್ನು ಮುಂದಿನ ನೇಮಕಾತಿಗಳು ಯಾವ ರೀತಿ ಆಗುತ್ತೆ ಅನ್ನುವಂಥದ್ದನ್ನು ಕೂಡ ಅನುಮಾನದಿಂದ ನೋಡುವಂತ ಪರಿಸ್ಥಿತಿಗಳು ಇವತ್ತು ನಿರ್ಮಾಣ ಆಗಿದೆ. ಕೆಪಿಎಸ್ಸಿಯಲ್ಲಿ ನಡೀತಾ ಇರುವಂತಹ ಭ್ರಷ್ಟಾಚಾರವನ್ನ ಸರ್ಕಾರ ಮೌನವಾಗಿ ನೋಡ್ತಾ ಇದೆ ಅಂತ ಕೇಳಿದ್ರೆ ಸರ್ಕಾರ ಎಲ್ಲೋ ಇದರಲ್ಲಿ ಪಾಲುದಾರರಾಗಿರ್ಬೇಕು ಅನ್ನುವಂತ ಅನುಮಾನಗಳು ಮೂಡ್ತಾ ಇದೆ. ಇಲ್ಲ ಅಂತಂದ್ರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಭ್ರಷ್ಟಾಚಾರ ನಡೀತಿದೆ ಅಂತ ಗೊತ್ತಾದಾಗ್ಲೂ ಕೂಡ ಮುಖ್ಯಮಂತ್ರಿಗಳು ಮಾತಾಡೋದಿಲ್ಲ, ಸಂಬಂಧಪಟ್ಟಂತವ್ರು ಯಾರೂ ಮಾತಾಡೋದಿಲ್ಲ. ರಾಜ್ಯಪಾಲರೇ ನೇರ ಪ್ರವೇಶ ಮಾಡಿ ಅಧ್ಯಕ್ಷರ ನೇಮಕಾತಿಯನ್ನ ರದ್ದು ಮಾಡಿರುವಂತಹ ಪ್ರಕರಣವನ್ನು ನೋಡಿದಾಗ ಕೆಪಿಎಸ್ಸಿ ಕುರಿತಂತೆ ದೊಡ್ಡ ಪ್ರಮಾಣದ ಕಾರ್ಯಾಚರಣೆಯನ್ನು ಇವತ್ತು ಸರ್ಕಾರ ಮಾಡಬೇಕಾಗಿರುವಂತ ಅನಿವಾರ್ಯ. ವಿದ್ಯಾರ್ಥಿಗಳಿಗೆ ಒಂದು ವಿಶ್ವಾಸದ ಮಾತುಗಳನ್ನ ಇವತ್ತು ಸರ್ಕಾರ ಹೇಳ್ಬೇಕು. ವಿಶ್ವಾಸದ ಮಾತುಗಳನ್ನ ಹೇಳಿಲ್ಲ ಅಂತಾದ್ರೆ ಮುಂದಿನ ಎಲ್ಲ ಆಯ್ಕೆಯ ಪ್ರಕ್ರಿಯೆಗಳು ಅನುಮಾನದಿಂದನೇ ಕೂಡುತ್ತೆ ಮತ್ತು ಒಂದೊಂದು ಆಯ್ಕೆಗೆ ಇಂದಿಷ್ಟೇ ದುಡ್ಡುಗಳನ್ನ ಕೊಡಬೇಕು ಅನ್ನುವಂಥದ್ದನ್ನ ಕೆಪಿಎಸ್ಸಿ ಫಿಕ್ಸ್ ಮಾಡಿರೋದನ್ನ ನೋಡಿದಾಗ ಸರ್ಕಾರ ಇದರ ಪಾಲುದಾರಿಕೆಯನ್ನ ಇವತ್ತು ಬಹಿರಂಗ ಮಾಡಬೇಕಾಗತ್ತೆ. ಇದನ್ನ ಮುಖ್ಯಮಂತ್ರಿಗಳು ತಕ್ಷಣ ಯುವಕರನಿಗೆ ಒಂದು ವಿಶ್ವಾಸದ ಮಾತುಗಳನ್ನ ಹೇಳಬೇಕು ಅಂತೇಳಿ ನಾನು ಆಗ್ರಹಿಸ್ತೇನೆ. ಆದ್ಯತೆ ಯಾವುದು ಅನ್ನುವಂಥದ್ದೇ ಇವತ್ತು ಗೊತ್ತಾಗ್ತಾ ಇಲ್ಲ. ಇವತ್ತು ಗೃಹ ಇಲಾಖೆಯ ಜವಾಬ್ದಾರಿಯನ್ನ ಹೊಸಬ್ರು ತೆಗೆದುಕೊಂಡ ನಂತರ ಯಾವುದು ಗೃಹ ಇಲಾಖೆಗೆ ಆದ್ಯತೆ ಎನ್ನುವಂಥದ್ದನ್ನ ಇವತ್ತು ಸರ್ಕಾರ ಸ್ಪಷ್ಟಪಡಿಸಬೇಕು. ಫೇಸ್ಬುಕ್ಗಳನ್ನ ಹುಡುಕುವಂಥದ್ದು, ಭಾಷಣಗಳನ್ನ ಹುಡುಕುವಂಥದ್ದು ಗೃಹ ಇಲಾಖೆಯ ಆದ್ಯತೆ ಅಂತಾದ್ರೆ ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಫೇಸ್ಬುಕ್ಗಳಲ್ಲಿ ಎಷ್ಟು ಅವಹೇಳನವನ್ನು ಮಾಡ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದೀವಿ. ಅದರ ಬಗ್ಗೆ ಯಾವುದೇ ಕ್ರಮಗಳನ್ನ ಕೈಗೊಳ್ಳಲಿಕ್ಕೆ ಸರ್ಕಾರ ಮುಂದಾಗದೆ ಕೇವಲ ಬಿಜೆಪಿಯನ್ನ ಟಾರ್ಗೆಟ್ ಮಾಡುವಂತ, ಹಿಂದೂ ಸಂಘಟನೆಗಳನ್ನ ಟಾರ್ಗೆಟ್ ಮಾಡುವಂತ ಕಾರ್ಯವನ್ನ ಗೃಹ ಇಲಾಖೆ ಮಾಡ್ತಾ ಇದೆ. ಇದು ಸರಿಯಲ್ಲ. ಅಭಿವ್ಯಕ್ತಿ ಸ್ವಾತಂತ್ರ್ಯ ಅನ್ನುವಂಥದ್ದು ಎಲ್ಲಾ ಕಡೆ ಇದ್ದೇ ಇದೆ. ಯಾರು ಪ್ರಚೋದನೆಯನ್ನ ಕೊಡ್ತಾ ಇದ್ದಾರೆ ಅಂತವ್ರ ಮೇಲೆ ಕ್ರಮ ತಗೊಳ್ಳಿ. ಇವತ್ತು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ದರೋಡೆಗಳು ನಡೀತಾ ಇದೆ, ಕೊಲೆಗಳು ನಡೀತಾ ಇದೆ, ಪೊಲೀಸರ ಮೇಲೆ ಹಲ್ಲೆಗಳು ನಡೀತಾ ಇದೆ, ಪೊಲೀಸರೇ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ. ಇದ್ಯಾವುದರ ಬಗ್ಗೆಯೂ ಕೂಡ ರಿವ್ಯೂ ಅನ್ನ ಗೃಹ ಇಲಾಖೆ ಮಾಡೋದಿಲ್ಲ. ಕೇವಲ ಫೇಸ್ಬುಕ್ಗಳನ್ನ ನೋಡುವಂತ ಪ್ರವೃತ್ತಿ ಇದು ಗೃಹ ಇಲಾಖೆಗೆ ಬಂದಿದೆ. ಗೃಹ ಇಲಾಖೆಯ ಆದ್ಯತೆಯನ್ನ ಇವತ್ತು ಪ್ರಶ್ನೆ ಮಾಡುವಂತ ಪರಿಸ್ಥಿತಿ ಇವತ್ತು ಕರ್ನಾಟಕದಲ್ಲಿ ನಿರ್ಮಾಣ ಆಗಿದೆ. ನಾನೀಗಾಗಲೇ ಅದನ್ನ ಹೇಳಿದ್ದೇನೆ. ಕಾಂಗ್ರೆಸ್ಸಿಗೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯ ಮೇಲೆ ನಂಬಿಕೆ ಇಲ್ಲ, ಸಂವಿಧಾನದ ಮೇಲೆ ವ್ಯವಸ್ಥೆಯ ಮೇಲೆ ನಂಬಿಕೆ ಇಲ್ಲ, ಕಾನೂನಿನ ಮೇಲೆ ನಂಬಿಕೆ ಇಲ್ಲ, ಲೋಕಸಭೆಯಲ್ಲಿ ಆಗುವಂತ ಚರ್ಚೆಗಳ ಮೇಲೆ ನಂಬಿಕೆ ಇಲ್ಲ. ಚರ್ಚೆಯಲ್ಲಿ ಪಾಲ್ಗೊಂಡ್ರೆ ಪರಿಹಾರ ಸಿಗ್ಬೋದು, ಚರ್ಚೆಯಲ್ಲಿ ಪಾಲ್ಗೊಳ್ಳೋದಿಲ್ಲ, ನಾನು ಚಳುವಳಿಯನ್ನು ಮಾಡ್ತೀನಿ ಅಂತಾದ್ರೆ ಕಾಂಗ್ರೆಸ್ ಮುಂದಿನ 50 ವರ್ಷಗಳ ಕಾಲ ಚಳುವಳಿಯನ್ನೇ ಮಾಡ್ಕೊಂಡಿರ್ಬೇಕು. ಬಿಟ್ರೆ ಕಾನೂನನ್ನು ರೂಪಿಸುವಂತ ಜಾಗದಲ್ಲಿ ನಾವೇ ಇರ್ತೇವೆ. ದೇಶಕ್ಕೆ ಬೇಕಾದಂತ ಒಳ್ಳೊಳ್ಳೆಯ ಕಾನೂನುಗಳನ್ನ ನಾವು ರೂಪಿಸ್ತೇವೆ. ಅಲ್ಲ, ಯಾವುದೋ ಬೇಡಿಕೆಗಳನ್ನ ಇಟ್ಟುಕೊಂಡು ನಿಜವಾಗಿ ಚರ್ಚೆಗಳನ್ನ ಮಾಡೋದಾದ್ರೆ ಕೇಂದ್ರ ಸರ್ಕಾರ ಎಲ್ಲದಕ್ಕೂ ಸಿದ್ಧ ಇದೆ. ಚಳುವಳಿ ಹೆಸರಿನಲ್ಲಿ ಅರಾಜಕತೆಯನ್ನು ಸೃಷ್ಟಿ ಮಾಡೋದನ್ನ ಭಾರತೀಯರು ಒಪ್ಪೋದಿಲ್ಲ. ಸೈನಿಕರ ಮೇಲೆ ಕಲ್ಲು ತೂರಾಟವನ್ನ ಚಳುವಳಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಪೊಲೀಸರ ಮೇಲೆ ಹಲ್ಲೆಯನ್ನ ಚಳುವಳಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇಂಥ ಚಳುವಳಿಗಳು ಮುಂದುವರೆದ್ರೆ ಕೇಂದ್ರ ಸರ್ಕಾರ ಯಾವ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರ ಯೋಚನೆ ಮಾಡುತ್ತೆ. ಮಾಹಿತಿ ಅಲ್ಲ, ಖರ್ಗೆ ಅವರು ಯಾವುದು ವೈಯಕ್ತಿಕವಾಗಿ ತನ್ನ ಕ್ಷೇತ್ರದ ಬಗ್ಗೆ ಮಾತಾಡ್ಲಿಕ್ಕೆ ಅವ್ರನ್ನ ಮಂತ್ರಿ ಮಾಡಿ ಕೂರಿಸಿಲ್ಲ. ತನ್ನ ವೈಯಕ್ತಿಕ ತನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಏನಾಗಿದೆ ಅನ್ನೋದು ನೋಡ್ಕೊಳ್ಳಿಕ್ಕೆ ತುಂಬಾ ಜನ ಇದ್ದಾರೆ. ಇವತ್ತು ಕಾಳಸಂತೆಯಲ್ಲಿ ಅಕ್ಕಿ ಮಾರಾಟ ಯಾವ ರೀತಿ ಆಗಿದೆ ಅನ್ನುವಂಥದ್ದನ್ನ ಕಮಿಷನರ್ ಈಗಾಗಲೇ ಪತ್ರ ಮುಖೇನ ವರದಿಯನ್ನ ಕೊಟ್ಟಿದ್ದಾರೆ.
ಕಮಿಷನರ್ ಸೆಕ್ರೆಟರಿ ಬರೆದಿರುವಂತ ಪತ್ರಗಳನ್ನ ಕೆಳ ಹಂತದ ಅಧಿಕಾರಿಗಳು ನೋಡ್ಲೇ ಇಲ್ಲ. ಇಂತಿಷ್ಟೇ ಅಕೌಂಟ್ಗಳಲ್ಲಿ ಅಕ್ರಮವಾಗಿ ಪಡಿತರ ವಿತರಣೆ ಆಗ್ತಾ ಇದೆ ಅನ್ನೋದನ್ನ ಸರ್ಕಾರಿ ದಾಖಲೆಗಳಲ್ಲಿ ಹೇಳಿದ್ರು ಕೂಡ ಕ್ರಮಗಳನ್ನ ಇವತ್ತು ತೆಗೆದುಕೊಂಡಿಲ್ಲ. ಯಾವ್ದೋ ತನ್ನ ಕ್ಷೇತ್ರದಲ್ಲಿ ಆಗಿರೋದ್ರ ಬಗ್ಗೆ ನಾವೇನು ಅದನ್ನ ಸಮರ್ಥನೆ ಮಾಡ್ಕೊಳ್ಳೋದಿಲ್ಲ. ನಮ್ಗೆ ಅದ್ರ ಬಗ್ಗೆ ಪೂರ್ಣ ಮಾಹಿತಿಗಳು ಹೊರಗೆ ಬರಲಿ. ರಾಜ್ಯದಲ್ಲಿ ನಿರ್ಮಾಣ ಆಗಿರುವಂತಹ ಬರ ಅಧ್ಯಯನದ ಕುರಿತಂತೆ ಈಗಾಗಲೇ ಪ್ರವಾಸಗಳು ಪ್ರಾರಂಭ ಆಗಿದೆ. ನಾನು ಮತ್ತು ಜ್ಞಾನೇಂದ್ರ ಇರುವಂತಹ ತಂಡದ ಪ್ರವಾಸ ನಾಳೆ ನಾವು ಹಾಸನ, ಚಿಕ್ಕಮಗಳೂರು, ಶೃಂಗೇರಿನಲ್ಲಿ ನಾಳೆ ಪ್ರವಾಸವನ್ನು ಮಾಡ್ತಾ ಇದ್ದೀವಿ. ನೀವು ರಾಜ್ಯ ಸರ್ಕಾರ ಕಳೆದ 3 ವರ್ಷಗಳಲ್ಲಿ ಪ್ರಾಕೃತಿಕ ವಿಕೋಪಕ್ಕೆ ಎಷ್ಟು ಅನುದಾನವನ್ನು ಕೊಟ್ಟಿದೆ? ಉಡುಪಿ ಜಿಲ್ಲೆನಲ್ಲಿ 2023 ನಂತರ ಪ್ರಾಕೃತಿಕ ವಿಕೋಪಗಳಾದಾಗ ಸ್ವತಃ ಜಿಲ್ಲಾಧಿಕಾರಿಗಳೇ ವರದಿಯನ್ನ ರಾಜ್ಯ ಸರ್ಕಾರಕ್ಕೆ ಕೊಟ್ಟಿದ್ರು. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ವರದಿಯನ್ನ ಕೊಟ್ಟು ಬೇರೆ ಬೇರೆ ಇಲಾಖೆಯಲ್ಲಿ ಡ್ಯಾಮೇಜ್ಗಳಾಗಿದೆ ಅಂತೇಳಿ ಉಡುಪಿ ಮಂಗಳೂರಿನ DC ಅವರು ಪತ್ರ ಬರೆದಿದ್ರು ಕೂಡ ₹1 ಅನುದಾನವನ್ನ ಪ್ರಾಕೃತಿಕ ವಿಕೋಪಕ್ಕೆ ಕಳೆದ 3 ವರ್ಷಗಳಲ್ಲಿ ಕೊಡ್ಲಿಲ್ಲ. ಈ ಬರಗಾಲಕ್ಕೆ ಕೇಂದ್ರ ಸರ್ಕಾರವನ್ನು ನೋಡ್ತಾ ಕೂತ್ಕೊಂಡ್ರೆ ಅದಕ್ಕೆ ಅರ್ಥ ಇಲ್ಲ. ನಿಮಗೆ ಬೆಂಗಳೂರಿನಲ್ಲಿ ಸುರಂಗ ಮಾರ್ಗ ತೋಡ್ಲಿಕ್ಕೆ ದುಡ್ಡು ಬರುತ್ತೆ, ಬಿಡದಿನಲ್ಲಿ ಟೌನ್ಶಿಪ್ ಮಾಡ್ಲಿಕ್ಕೆ ನೀವು ಹಣವನ್ನ ಕ್ರೋಢೀಕರಿಸ್ತೀರಿ. 30,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಸ ವಿಲೇವಾರಿ ಮಾಡಬೇಕಾದ್ರೆ ನೀವು ಕೇಂದ್ರ ಸರ್ಕಾರ ನೋಡೋದಿಲ್ಲ. ಬರ ಬಂದಾಗ ಕೇಂದ್ರ ಸರ್ಕಾರವನ್ನು ನೋಡ್ತೀರಿ ಅಂತಾದ್ರೆ ಎಲ್ಲಿ ತನಗೆ ಆದಾಯ ಬರುತ್ತೋ ಅದನ್ನ ಕೇಂದ್ರ ಸರ್ಕಾರದ ಕಡೆ ನೋಡದೆ ನೀವೇ ಅದನ್ನ ಬಹಳ ಚೆನ್ನಾಗಿ ಮಾಡಬೇಕು ಅಂತ ಹೊರಡ್ತೀರಿ. ಈಗ ಬರ ಬಂದಾಗ ಕೇಂದ್ರ ಸರ್ಕಾರದ ಕಡೆ ನೋಡ್ತೀರಿ. ಕೇಂದ್ರ ಸರ್ಕಾರ ಏನು ಯಾವತ್ತೂ ಕೈ ಕೊಟ್ಟು ಕುತ್ಕೊಳ್ಳೋದಿಲ್ಲ. ಯಾವ ರಾಜ್ಯದಲ್ಲಿ ಬರ ಬಂದಿದೆಯೋ ಅಲ್ಲಿಗೆ ಅಧ್ಯಯನ ತಂಡವನ್ನು ಕಳಿಸ್ತಾರೆ. ಮಾನದಂಡಗಳ ಪ್ರಕಾರ ಖಂಡಿತ ಅದಕ್ಕೆ ಅನುದಾನಗಳನ್ನು ಕೇಂದ್ರ ಸರ್ಕಾರ ಕೊಟ್ಟೆ ಕೊಡುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.